ಎಲ್ರಿಗೂ ನಮಸ್ಕಾರಗಳು. ಇದು ನನ್ನ ಕವನದ ಶೀರ್ಷಿಕೆ. ಕೊನೆಯವರೆಗೆ ನೋಡಬೇಕಂತ ಹೇಳೋಕೆ ಇಷ್ಟಪಡ್ತೀನಿ. ಸಮಾಜಕ್ಕೆ ನಾನು ಬಂಗಾರದೊಳಗೆ ಗಂಡಾಂತರವನ್ನು ಕಂಡು ಹಿಡಿದು ಬಿಟ್ಟೆ. ಬುದ್ಧಿ ಇಲ್ಲದ ಬುದ್ಧಿವಂತರು ಕೂಡ ಗುದ್ದಾಡುವುದನ್ನು ಬಿಟ್ಟೆ. ಬುದ್ಧಿ ಇರುವಂಥ ಬುದ್ಧಿವಂತರ ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡು ಬಿಟ್ಟೆ. ಹೊಟ್ಟೆಪಾಡಿಗಾಗಿ ನಾನು ಚಾಪುಡಿ, ಬೆಳ್ಳುಳ್ಳಿ, ಖಾರ ಪುಡಿ, ಹುಣಸೆಹಣ್ಣನ್ನು ಮಾರೋದು ಕಲಿತು ಬಿಟ್ಟೆ. ಅದೇ ರೀತಿಯಾಗಿ ನಾನು ಈ ಸಮಾಜದೊಳಗೆ ಒಂದು ಸಣ್ಣ ಪ್ರಮಾಣದ ಸಾಹಿತ್ಯಗಾರನಾಗಿ ಬಿಟ್ಟೆ. ಅದೇ ರೀತಿಯಾಗಿ ಸಮಾಜದೊಳಗೆ ನಾನೊಂದು ಭಾಷಣಗಾರನಾಗಿ ಬಿಟ್ಟೆ. ನನ್ನ ಭಾಷಣವನ್ನು ಕೇಳಿ ನನ್ನನ್ನು ವೇದಿಕೆಯನ್ನು ಅಲಂಕರಿಸಿ ನನ್ನ ಅನಿಸಿಕೆಗಳನ್ನು ಅನಿಸಿಕೊಳ್ಳಲು ವೇದಿಕೆಯನ್ನು ಅಲಂಕರಿಸಿಬಿಟ್ಟರಂತೆ. ನನ್ನ ಭಾಷಣವನ್ನು ಕೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಗಣ್ಯಮಾನ್ಯರು ಎಲ್ಲರ ಮನಸ್ಸನ್ನು ಸಂತೋಷ ಮಾಡಿಬಿಟ್ಟಿನಂತೆ. ಎಲ್ಲರ ಮನಸ್ಸಿಗೆ ಸಂತೋಷ ಆಗಿಬಿಟ್ಟಿತಂತೆ. ಅವರೆಲ್ಲರ ಆಶೀರ್ವಾದದಿಂದ ನಾನು ಈಗ ಸಣ್ಣ ಪ್ರಮಾಣದ ಸಾಹಿತ್ಯಗಾರ, ಸಣ್ಣ ಪ್ರಮಾಣದ ಭಾಷಣಗಾರನಾಗಿ ಬಿಟ್ಟಿನಂತೆ ಅಂತ ಹೇಳುತ್ತಾ ಈ ನನ್ನ ಕವನದ ಶೀರ್ಷಿಕೆಗೆ ವಿರಾಮವನ್ನು ಕೊಡುತ್ತೇನೆ. ಇಷ್ಟ ಆದವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಯೂಟ್ಯೂಬ್ದೊಳಗೆ ಸಬ್ಸ್ಕ್ರೈಬ್ ಆಗಿರಿ. ಹೆಚ್ಚಿನ ರೀತಿಯಿಂದ ನಮ್ಮಂಥವರನ್ನು ಬೆಳೆಸಬೇಕಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತೀನಿ.